ನಿಮ್ಗೂ ತಿಳಿದಿದೆಯಾ ಒಡಿಸಾದಲ್ಲಿ ಭೂತಗಳಿಗೆ ಭಗವಂತನ ಪ್ರಸಾದ ಕೊಡ್ತಾರೆ ಅಂತ. ಈ ಒಂದು ಅದ್ಭುತ ದೃಶ್ಯ ನೋಡಲು ಸಿಗುತ್ತೆ ಜಗನ್ನಾಥಪುರಿಯ ಯಾತ್ರಾ ಸಮಯದಲ್ಲಿ. ನೀವು ಕೇಳಿರ್ಬೋದು ದೊಡ್ಡ ದೊಡ್ಡ ರಥ, ಚಿನ್ನದ ಆಭರಣ, ಮತ್ತೆ ಯಾತ್ರಾ ಸಮಯದಲ್ಲಿ ಪುರಿಯಲ್ಲಿ ಜನಸಮೂಹ ಆಗೋದ್ರ ಬಗ್ಗೆ ನೀವು ಕೇಳಿರ್ಬೋದು. ಆದ್ರೆ ಈ ಕತೆ ಒಂಥರ ಬೇರೆ. ಈ ಒಂದು ಕತೆ ಇರೋದು ಆ ಒಂದು ಭೂತ ಪ್ರೇತಗಳ ಸಮೂಹದ ಬಗ್ಗೆ. ಅವುಗಳು ಕೂಡ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತೆ. ಜಗನ್ನಾಥ ಸ್ವಾಮಿಯ ರಥ ವಾಪಸ್ ದೇವಾಲಯಕ್ಕೆ ಪ್ರವೇಶಿಸುವ ಮೊದಲು ಎಲ್ಲಾ ರಥದಲ್ಲೂ ಒಂದು ನೈವೇದ್ಯ ಇಡ್ತಾರೆ. ಅದನ್ನ ಅದ್ರಪಣ ಅಂತಾರೆ. ಎಲ್ಲಾ ರಥದಲ್ಲಿ 9 ಮಣ್ಣಿನ ಮಡಿಕೆ ಇಡ್ತಾರೆ, ಮತ್ತೆ ಅದರಲ್ಲಿ ಮೇಸ್ಲಿಡ್ತಾರೆ. ಅದನ್ನ ಪೂರ್ವಜರಿಗೆ ಮತ್ತೆ ಭೂತ ಪ್ರೇತಗಳಿಗೆ ಅಂತ. ಯಾವಾಗ ಮಹಾಪ್ರಭುವಿನ ಆಶೀರ್ವಾದ ಸಿಗುತ್ತೆ ಆಗ ಆ ಒಂದು ಮಣ್ಣಿನ ಮಡಿಕೆಯನ್ನ ಹೊಡಿತಾರೆ. ಅದರಿಂದ ಅಲ್ಲಿರೋ ಅದೃಶ್ಯ ಆತ್ಮಗಳು ಪ್ರಭುವಿನ ಪ್ರಸಾದ ಸ್ವೀಕರಿಸಿ ಮುಕ್ತಿ ಹೊಂದ್ಲಿ, ಮೋಕ್ಷ ಸಿಗ್ಲಿ ಅಂತ. ನೀವು ಕೂಡ ಆ ಒಂದು ದೇವಸ್ಥಾನಕ್ಕೆ ಇನ್ನೂ ಹೋಗಿಲ್ಲ ಅಂದ್ರೆ ಏನಾಯ್ತು, ಕಾಮೆಂಟ್ ಅಲ್ಲಿ ಜೈ ಜಗನ್ನಾಥ ಅಂತ ಟೈಪ್ ಮಾಡಿ. ಪ್ರಭುವಿನ ಆಶೀರ್ವಾದ ಇಲ್ಲೇ